ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ನಾಳೆ ಶುಕ್ರವಾರ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಿಶೇಷವಾದ ಧನಲಾಭ ಆಗುತ್ತೆ. ನೀವು ರಾತ್ರಿನೇ ನಿಮ್ಮ ಜಾತಕದಲ್ಲಿ ರಾಜಯೋಗ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ವಿಶೇಷವಾದ ಪರಿಹಾರ ಅಂತಲೇ ಹೇಳ್ಬೋದು. ಅದರಲ್ಲೂ ರಾಗಿ ಚೆಂಬು ಹಾಗೂ ₹1 ಕಾಯಿನಿಂದ ಹಾಗೂ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳನ್ನು ನಾವು ಆ ಕಳಶದಲ್ಲಿ ಹಾಕಿ ಈ ಪರಿಹಾರವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ತುಂಬಾ ವಿಶೇಷವಾದ ಫಲ ಸಿಗುತ್ತೆ. ಈ ಪರಿಹಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಈ ಪರಿಹಾರವನ್ನು ಯಾವಾಗಲೂ ನಾವು ಶುಕ್ರವಾರ ಸಾಯಂಕಾಲನೇ ಮಾಡ್ಕೋಬೇಕು. ಅಂದರೆ 6 ಗಂಟೆ ನಂತರನೇ ನಾವು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಸೂರ್ಯಾಸ್ತದ ನಂತರನೇ ನಾವು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಟೈಮಲ್ಲಿ ಯಾಕೆ ಮಾಡಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಯಾಕೆ ಅಂದರೆ ಸಾಯಂಕಾಲ 6 ಗಂಟೆ ನಂತರ ಲಕ್ಷ್ಮೀ ದೇವಿ ಮನೆಯ ಒಳಗಡೆ ಬರೋಕ್ಕೆ ಹೆಚ್ಚಿನ ಅವಕಾಶಗಳಿರುತ್ತೆ. ಅಂದರೆ ಮಹಾಲಕ್ಷ್ಮಿ, ನಾವು ಯಾವಾಗಲೂ ಹೇಳ್ತೀರಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ತೀರಿ. ಅದಕ್ಕೋಸ್ಕರ ನಾವು 6 ಗಂಟೆ ನಂತರನೇ ಏನು ಕಳಸ ಸ್ಥಾಪನೆ ಮಾಡ್ತಿರಲ್ಲ ಇದನ್ನು 6 ಗಂಟೆ ನಂತರನೇ ನಾವು ಮಾಡಬೇಕಾಗತ್ತೆ. ರಾತ್ರಿ 10:30 ಒಳಗಡೆ ನಾವು ಪೂರ್ತಿ ಮಾಡಬೇಕಾಗತ್ತೆ. ಹಾಗೂ ಲಕ್ಷ್ಮೀ ದೇವಿ ಪೂರ್ತಿ ಕರುಣಾ ಕಟಾಕ್ಷ ಅಂದರೆ ಅಮ್ಮನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ಯಾವ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ದೆಯಿಂದ ಹೇಳ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಲ್ಲಬೇಕು ಅಂತಂದರೆ ಮನೆಯನ್ನು ಯಾವಾಗಲೂ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಂಡಿರಬೇಕು. ಎಲ್ಲಂದರಲ್ಲೇ ಪಾತ್ರೆಗಳಾಗಲಿ ಅಥವಾ ಗಲೀಜು ಬಟ್ಟೆಗಳಾಗಲಿ ಚಪ್ಪಲಿಗಳಾಗಲಿ ಈ ರೀತಿಯಾಗಿ ಯಾವತ್ತೂ ಇಟ್ಕೊಬಾರ್ದು. ಮನೆಯನ್ನು ನೀಟಾಗಿ ಎಲ್ಲಾದರೂ ಜೇಡ ಕಟ್ಟಿದ್ರೆ ತಕ್ಷಣ ತೆಗೆಯೋದಾಗಲಿ ಅಥವಾ ಎಲ್ಲರೂ ಧೂಳಿದ್ರೆ ತಕ್ಷಣ ತೆಗೆಯೋದಾಗಲಿ ಈ ರೀತಿಯಾಗಿ ಮನೆಯನ್ನು ಯಾವಾಗಲೂ ನೀಟಾಗಿ ಶುಭ್ರವಾಗಿ ಇಟ್ಕೊಂಡಿರಬೇಕು. ಶುಕ್ರವಾರ ಬೆಳಗ್ಗೆನೇ ನೀವು ಸ್ನಾನ ಮಾಡಿಕೊಂಡು ಶುಭ್ರವಾದ ಬಟ್ಟೆ ಹಾಕ್ಕೊಂಡಿರ್ತೀರ. ಹಾಗೆಯೇ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನಾವು ಇದನ್ನು ರಾಗಿ ಚೆಂಬನ್ನೇ ಯೂಸ್ ಮಾಡಬೇಕು. ಬೇರೆ ಯಾವ ಚೆಂಬನ್ನು ಯೂಸ್ ಮಾಡೋ ಹಾಗಿಲ್ಲ. ರಾಗಿ ಅಥವಾ ತಾಮ್ರದ ಚೆಂಬು ಅಷ್ಟೇ ಸ್ನೇಹಿತರೆ. ಈ 2 ಇದ್ದರೆ ಸಾಕು. ಇದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ನೀವು ಇಟ್ಕೊಬೇಕಾಗತ್ತೆ. ನಂತರ ಗಂಧ ಮತ್ತು ಅರಿಶಿಣದಿಂದ ನಾವು ಎರಡನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಸ್ತಿಕ್ ಬರ್ತಿದ್ದೀನಲ್ಲ ಈ ರೀತಿಯಾಗಿ ನೀವು ಸ್ವಸ್ತಿಕನ್ನು ಚೆಂಬಿನ ಸುತ್ತಲೂ ಒಂದು 5 ಜಾಗದಲ್ಲಿ ಬರ್ಕೊಬೇಕಾಗತ್ತೆ. ಅದರ ಮಧ್ಯದಲ್ಲಿ ಕುಂಕುಮವನ್ನು ಕೂಡ ಇಡಬೇಕು. ನೋಡಿ, ಸ್ವಸ್ತಿಕ್ ಮಧ್ಯದಲ್ಲಿ ಕುಂಕುಮ ಇಟ್ಟಿರ್ತೀನಲ್ಲ ಈ ರೀತಿಯಾಗಿ ಕುಂಕುಮನ ಇಟ್ಟು ನೀವು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ. ನಂತರ ಅದರಲ್ಲಿ ಸ್ವಲ್ಪ ಲಾವಂಚದ ಬೇರನ್ನು ಹಾಕ್ಕೊಳ್ಳಿ. ಎಲ್ಲ ಕಡೆ ಸಿಗುತ್ತೆ ಇದು, ಹಾಗಾಗಿ ಲಾವಂಚದ ಬೇರನ್ನು ಹಾಕ್ಕೊಳ್ಳಿ. ಅದ್ರ ಜೊತೆ 2 ಕವಡೆ ಮತ್ತು 2 ಗೋಮತಿ ಚಕ್ರಗಳನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಒಂದು ತಾಮ್ರದ ಕಾಯಿನ್ ಸಿಗುತ್ತೆ ಎಲ್ಲ ಕಡೆನೂ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನೀಗಿಲ್ಲಿ ಸ್ವಲ್ಪ ಜಾವತ್ ಪೌಡರ್, ತುಂಬಾ ಸ್ಮೆಲ್ ಇರುತ್ತೆ. ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಈ ಜಾವತ್ ಪೌಡ್ರಿಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾವತ್ ಪೌಡ್ರು ಮತ್ತು ಹಾಗೆಯೇ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮವನ್ನು ಕೂಡ ಆ ನೀರಿಗೆ, ಏನು ಕಲಶದ ನೀರಿಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಅಕ್ಷತೆಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಇಷ್ಟೆಲ್ಲ ಹಾಕಿದಾದ ಮೇಲೆ ನೀವು ಅದಕ್ಕೆ ಒಂದು ಹೂವನ್ನು ಹಿಡಿ. ಆದಷ್ಟು ಕೆಂಪು ಹೂವು ಇದ್ದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಮಧ್ಯದಲ್ಲಿ ಒಂದು ಸೇವಂತಿಗೆ ಇಟ್ಕೊಂಡು ಸುತ್ತಲೂ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ನಂತರ ನೀವು ಆ ಚೆಂಬನ್ನು ಎಲ್ಲಿಡಬೇಕು ಅನ್ನೋದಾದರೆ ನಿಮ್ಮ ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರ್ ಒಳಗಡೆ ನೀವು ಎಡಭಾಗದಲ್ಲಿ ಇಡಬೇಕಾಗತ್ತೆ. ಅಂದರೆ ಹೊರಗಡೆ ಅಲ್ಲ ಸ್ನೇಹಿತರೆ, ಒಳಗಡೆ ಭಾಗದಲ್ಲಿ ಎಡಗಡೆ ಭಾಗದಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ನಾನಿಲ್ಲಿ ಕುಬೇರ ರಂಗೋಲಿಯನ್ನು ಹಾಕಿದ್ದೀನಿ. ನಿಮಗೆ ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿ, ಆದಷ್ಟು ಕುಬೇರ ರಂಗೋಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಕುಬೇರ ರಂಗೋಲಿಲೂ 2-3 ಥರ ಇರುತ್ತೆ. ಹಾಗಾಗಿ ಲಕ್ಷ್ಮೀ ಹೃದಯ ರಂಗೋಲಿ ಹಾಕ್ಬೋದು ಅಥವಾ ಕುಬೇರ ರಂಗೋಲಿ ಹಾಕ್ಬೋದು. ಈ ರೀತಿಯಾಗಿ ರಂಗೋಲಿ ಹಾಕಿ ರಂಗೋಲಿಗೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಟು ಅದರ ಮೇಲೆ ನಾವು ಈ ರೀತಿಯಾಗಿ ಈ ರಾಗಿ ಚೆಂಬನ್ನೇನು ರೆಡಿ ಮಾಡ್ಕೊಂಡಿದ್ದೀರಲ್ಲ ಆ ರಾಗಿ ಚೆಂಬನ್ನು ಅದರ ಮೇಲೆ ಇಡಬೇಕಾಗತ್ತೆ. ಅದರಲ್ಲಿ ನೀವು ₹1 ಕಾಯಿನನ್ನು ಕೂಡ ಹಾಕಿ, ಅದು ಮಿಸ್ ಆಗಿದೆ, ₹1 ಕಾಯಿನ್ ಕೂಡ ಹಾಕಬೇಕಾಗತ್ತೆ. ನಂತರ ನಾನಿಲ್ಲಿ ಲಕ್ಷ್ಮೀ ಪಾದ ಅಂತ ಸಿಗುತ್ತೆ, ಆ ಪಾದನೂ ಕೂಡ ನಾನಿಲ್ಲಿ ಕಲಶದ ಮುಂದೆ ಇಟ್ಟಿದ್ದೀನಿ. ಈ ರೀತಿಯಾಗಿ ನೀವು ಶುಕ್ರವಾರದ ದಿನ ಸಾಯಂಕಾಲ ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ. ಅದು 6 ಗಂಟೆ ನಂತರ, ಸೂರ್ಯಾಸ್ತದ ನಂತರ ನೀವು ಈ ರೀತಿಯಾಗಿ ಕಳಶ ಸ್ಥಾಪನೆ ಮಾಡಿ.
ಈ ರೀತಿಯಾಗಿ ರಾಗಿ ಚೆಂಬಿನಿಂದ ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ನಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಮತ್ತೆ ಯಾವಾಗ ಚೇಂಜ್ ಮಾಡಬೇಕು ಅಂದರೆ ನೀವು ನೆಕ್ಸ್ಟ್ ಗುರುವಾರ ಮಾಡಿ. ಗುರುವಾರ ಇದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಳ್ಳಿ. ಶುಕ್ರವಾರದ ದಿನ ಸಾಯಂಕಾಲ ನೀವು ಮತ್ತು ಈ ನೀರನ್ನು ತೊಗೊಂಡೋಗಿ ನೀವು ಯಾವುದಾದ್ರೂ ಗಿಡಕ್ಕೆ ಹಾಕಿ, ಮತ್ತು ಆ ಲಾವಂಚದ ಬೇರನ್ನು ಕೂಡ ಹಾಕಿ ಅದರಲ್ಲಿ ಒಳಗಡೆ ಇರುವಂಥ ಗೋಮತಿ ಚಕ್ರ ಹಾಕ್ಬೋದು ಅಥವಾ ಕವಡೆ, ಇದನ್ನು ಮತ್ತು ರಾಗಿ ಕಾಯಿನ್ ಹಾಕಿದ್ದೀರಲ್ಲ ಅದನ್ನು ಮಾತ್ರ ತೊಗೊಳ್ಳಿ. ನೆಕ್ಸ್ಟು ನೀವು ಇದೇ ರೀತಿಯಾಗಿ ಮತ್ತೆ ಚೆಂಬನ್ನು ಎಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಸ್ತಿಕ್ ಬರೆದು ನೀವು ಅದರ ಮೇಲೆ ಕುಂಕುಮ ಇಟ್ಟು ಮತ್ತು ಶುದ್ಧವಾದ ನೀರನ್ನು ತುಂಬಿ ಏನು ಗೋಮತಿ ಚಕ್ರ ಮತ್ತು ಹಾಗೆಯೇ ಕವಡೆನೇ ಇಟ್ಟಿರ್ತೀರ ಅದೇ ಕವಡೆನೇ ಹಾಕಿ ಮತ್ತು ಸ್ವಲ್ಪ ಲಾವಂಚದ ಬೇರನ್ನು, ನೀವು ಬೇರೆ ಲಾವಂಚದ ಬೇರನ್ನು ಕೂಡ ಹಾಕ್ಬೋದು. ಹಾಕಿ ನೀವು ಅದಕ್ಕೆ ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲವನ್ನು ಮತ್ತೆ ಹಾಕಬೇಕಾಗತ್ತೆ. ಇದನ್ನು ಯಾವಾಗಲೂ ನಾವು ಚೇಂಜ್ ಮಾಡಬೇಕಂದ್ರೆ ಗಿಡಕ್ಕೆ ಹಾಕಬೇಕು ಸ್ನೇಹಿತರೆ, ಎಲ್ಲೂ ತುಳಿಯೋಂಥ ಜಾಗಕ್ಕೆ ಹಾಕಬೇಡಿ. ಹಾಗಾಗಿ ನೀವು ಗುರುವಾರನೇ ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಗಿಡಕ್ಕೆ ಹಾಕಿ, ನಂತರ ನೀವು ಶುಕ್ರವಾರ ಮತ್ತೆ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಸಾಯಂಕಾಲ 6 ಗಂಟೆ ನಂತರ ಈ ರಾಗಿ ಚೆಂಬನ್ನು ಈ ರೀತಿಯಾಗಿ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ತಾ ಬನ್ನಿ. ನೋಡಿ, ನಿಮಗೆ ಒಂದು 3-4 ವಾರದಲ್ಲಿ, ಒಂದು ತಿಂಗಳಲ್ಲಿ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಮೇನ್ ಡೋರ್ ಇತ್ತಲ್ಲ, ಮೇನ್ ಡೋರಿನ ಒಳಗಡೆ ಎಡಗಡೆ ಭಾಗದಲ್ಲಿ ಸ್ವಲ್ಪ ಜಾಗ ಇತ್ತು ಅಂತಂದರೆ ಆ ಜಾಗದಲ್ಲಿ ಇಡ್ಬೋದು. ನಿಮಗೆ ಸ್ವಲ್ಪನೇ ಚಿಕ್ಕ ಜಾಗ ಇದೆ ಅಂತಂದಂಗಿದ್ರೆ ಮೊಣೆ ಹಾಕಿ, ಮೊಣೆ ಮೇಲೂ ಕೂಡ ನೀವು ಚಿಕ್ಕದಾಗಿ ರಂಗೋಲಿ ಹಾಕಿ, ರಂಗೋಲಿ ಮೇಲೂ ಕೂಡ ಈ ಚೆಂಬನ್ನು ಇಡ್ಬೋದು. ಇದನ್ನು ನೀವು ಪ್ರತಿ ವಾರನೂ ಚೇಂಜ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ಎಷ್ಟೆಲ್ಲ ಹಣಕಾಸಿನ ಸಮಸ್ಯೆ, ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕೋದು ಅರ್ಧಂಬರ್ಧಂ ಆಗ್ತಾ ಇದೆ, ಯಾಕೋ ಮನೇಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿದೆ, ಇದನ್ನೆಲ್ಲ ಕೂಡ ಪರಿಹಾರ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಇದನ್ನು ರಾಗಿ ಚೆಂಬು ಅಥವಾ ಹಿತ್ತಾಳೆದು ಇದೆರಡನೇ ಆದಷ್ಟು ರಾಗಿ ಚೆಂಬನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದೇ ಕಾರಣಕ್ಕೂ ಸ್ಟೀಲ್ ಆಗಲಿ ಅಥವಾ ಬೆಳ್ಳಿದೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ರಾಗಿ ಚೆಂಬನ್ನೇ ಯೂಸ್ ಮಾಡಿ. ಚಿಕ್ಕದೊಂದು ಚೆಂಬು ತೊಗೊಂಬಂದರೆ ಸಾಕು ಸ್ನೇಹಿತರೆ. ಇದನ್ನು ಒಂದು ತುಂಬ ಕಡಿಮೆ ರೇಟ್ ಇರುತ್ತೆ. ಒಂದು ಸಣ್ಣ ಚೆಂಬು, ಇಷ್ಟೇ ದೊಡ್ಡದಿಡಬೇಕು ಅಂತ ಏನೂ ಇಲ್ಲ, ಸಣ್ಣ ಚೆಂಬಿಟ್ರೆ ಸಾಕು. ಇದರಿಂದ ನಿಮಗೆ ಎಷ್ಟೊಂದು ಉಪಯೋಗ ಆಗುತ್ತೆ ಅಂತ. ಹಾಗಾಗಿ ಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಬೇಕಾದ್ರೆ ತೊಗೊಂಬಂದು ಇಟ್ಕೊಂಡು ನಾಳೆ ಶುಕ್ರವಾರ ಸಾಯಂಕಾಲ ಈ ರೀತಿಯಾಗಿ ಸ್ಥಾಪನೆ ಮಾಡಿ.